ಏನೋ ಕಾಂಗ್ರೆಸ್ ಹೈಕಮಾಂಡ್ಗೆ ಡಿ.ಕೆ. ಶಿವಕುಮಾರ್ ಅವರು ದೂರು ನೀಡಿದಂತಹ ಹಿನ್ನೆಲೆ ನಾಳೆ ಪರಮೇಶ್ವರ್ ಅವರ ನಿವಾಸದಲ್ಲಿ ನಡೆಯಬೇಕಾಗಿದ್ದಂತಹ ಡಿನ್ನರ್ ಸಭೆ ರದ್ದಾಗಿರುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಡಿನ್ನರ್ ಸಭೆಯನ್ನ ರದ್ದುಪಡಿಸುವುದಕ್ಕೆ ಹೈಕಮಾಂಡ್ ನಿರ್ದೇಶನವನ್ನ ನೀಡಿರೋ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಸಾಕಷ್ಟು ಸಂಚಲನಕ್ಕೂ ಕೂಡ ಕಾರಣವಾಗಿತ್ತು ದಲಿತ ಸಚಿವರು ಮತ್ತು ಶಾಸಕರ ಸಭೆ. ನೋಡಿ, ಮೊನ್ನೆ ಕೂಡ ನಾವು ನೋಡ್ತಾ ಇದ್ವಿ, ಜಾರಕಿಹೊಳಿ ಅವರ ನಿವಾಸದಲ್ಲೂ ಕೂಡ ಡಿನ್ನರ್ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿತ್ತು. ಅದಾದ ಮೇಲೆ ಮತ್ತೊಂದು ಕಡೆ ಡಿ.ಕೆ.ಶಿ ಅವರ ಆಪ್ತ ಬಳಗ ಚಲುವರಾಯಸ್ವಾಮಿ ಅವರೆಲ್ಲ ಸೇರಿಕೊಂಡು ಮತ್ತೊಂದು ಕಡೆ ಡಿನ್ನರ್ ಪಾರ್ಟಿಯನ್ನು ಮಾಡಿರ್ತಾರೆ. ಈಗ ಪರಮೇಶ್ವರ್ ಅವರ ನಿವಾಸದಲ್ಲಿ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಅವರು ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಚಿವರುಗಳು ಮತ್ತು ಶಾಸಕರುಗಳು ತಪ್ಪದೆ ನಮ್ಮ ಮನೆಗೆ ಬನ್ನಿ ಡಿನ್ನರ್ಗೆ ಅಂತ ಅವರು ಕೂಡ ಕಳಿಸ್ಕೊಟ್ಟಿದ್ರು. ಈಗ ಗೃಹ ಸಚಿವ ಪರಮೇಶ್ವರ್ಗೆ ಸುರ್ಜೇವಾಲಾ ಅವರು ಫೋನ್ ಕಾಲ್ ಮೂಲಕ ತಿಳಿಸಿದ್ದಾರೆ, ಸಭೆ ಉದ್ದೇಶ ಒಳ್ಳೆಯದೇ ಆದರೂ ಈ ಸಂದರ್ಭದಲ್ಲಿ ಬೇಡ, ಸಮುದಾಯದ ಸಮಸ್ಯೆ ಅನ್ನೋದು ಗೊತ್ತಿದೆ, ಆದರೆ ಈಗ ಈ ಡಿನ್ನರ್ ಸಭೆ ಬೇಡ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಒಂದು ತಾಕೀತನ್ನು ಮಾಡಿದಾರಂತೆ, ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಪರಮೇಶ್ವರ್ಗೆ ಸುರ್ಜೇವಾಲಾ ಸೂಚನೆ ಮೇರೆಗೆ ಈ ಒಂದು ಡಿನ್ನರ್ ಸಭೆಯನ್ನು ಈಗ ಮುಂದೂಡಲಾಗಿರುವಂಥದ್ದು. ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆ ಮಾತುಕತೆಯನ್ನು ನಡೆಸಿದಾರಂತೆ. ಇಲ್ಲಿ ಗಮನಿಸಬೇಕಾದ ಸಂಗತಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಬದಲಾವಣೆಯ ಪರ್ವ ಶುರುವಾಯಿತಾ? ದೊಡ್ಡ ಮಟ್ಟದ ಅಂದರೆ ಸಿ.ಎಂ ಬದಲಾವಣೆ ಕೂಗು ಒಳಗೆ ಕೇಳಿ ಬರ್ತಾ ಇದೆ ಅನ್ನೋ ಒಂದು ಅನುಮಾನಗಳು ಸಾಕಷ್ಟು ವ್ಯಕ್ತವಾಗ್ತಾ ಇದೆ. ಅದರಲ್ಲಿ ಮುಖ್ಯಮಂತ್ರಿಗಳು ಕೂಡ ನಾನಂತೂ ಕುರ್ಚಿ ಬಿಟ್ಟು ಇಳಿಯಲ್ಲ ಅಂತ ಶತಸಿದ್ಧರಾಗಿದ್ದಾರೆ. ಅಕಸ್ಮಾತಾಗಿ ಏನಾದರೂ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟರೆ ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರಿಗೆ ಕೊಡೋದು ಬೇಡ, ಪರಮೇಶ್ವರ ಆಗಲಿ, ನಿಮ್ಮಲ್ಲೇ ಯಾರು ಬೇಕಾರೋ ಆಗಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವರು ಕೂಡ ಮಾತನಾಡಿದ್ದಾರೆ ಎನ್ನಲಾಗ್ತಾ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ SC/ST ಸಚಿವರು ಮತ್ತು ಶಾಸಕರನ್ನು ಒಗ್ಗೂಡಿಸೋದಕ್ಕೆ ಈ ರೀತಿಯಾದಂತಹ ಡಿನ್ನರ್ ಸಭೆಯನ್ನು ಏರ್ಪಡಿಸಿದ್ರ ಪರಮೇಶ್ವರ್ ಅನ್ನೋ ಒಂದು ಅನುಮಾನಗಳು ವ್ಯಕ್ತ ಆಗುತ್ತೆ. ಸದ್ಯಕ್ಕೆ ಈಗ ಫೋನ್ ಕರೆ ಮುಖಾಂತರವಾಗಿ ಡಿನ್ನರ್ ಪಾರ್ಟಿ ಸದ್ಯಕ್ಕೆ ಬೇಡ, ಮುಂದಿನ ದಿನಮಾನಗಳಲ್ಲಿ ಮಾಡಿಕೊಳ್ಳಿ ಅಂತ ಸುರ್ಜೇವಾಲಾ ಸೂಚನೆ ಮೇರೆಗೆ ಅದನ್ನು ರದ್ದು ಮಾಡಲಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.